ಮ್ಯೂಚುವಲ್ ಫಂಡ್ ಮೂಲಕ 5 ಕೋಟಿ ಗಳಿಸೋದು ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡೋಣ. 25ನೇ ವರ್ಷದ ಒಬ್ಬ ವ್ಯಕ್ತಿ ಮೊದಲ 1 ಕೋಟಿ ಗಳಿಸೋದಕ್ಕೆ 20 ವರ್ಷಗಳು ಬೇಕು. ಪ್ರತಿ ತಿಂಗಳು 10,000 ರೂಪಾಯಿ ಹಾಕೊಂಡು ಹೋದ್ರೆ ಆ ದುಡ್ಡನ್ನ ನೀವು ತೆಗಿಲಿಲ್ಲ, ಮತ್ತೆ ಇನ್ವೆಸ್ಟ್ಮೆಂಟನ್ನು ಮುಂದುವರಿಸ್ತಾ ಹೋದ್ರಿ ಅಂತ ಇಟ್ಕೊಳ್ಳಿ. ಆ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಆಗೋಕ್ಕೆ ಮುಂದಿನ 5 ವರ್ಷ ಸಾಕು. ಅಂದರೆ 2044ರಲ್ಲಿ ನೀವು ಫಸ್ಟ್ ಕ್ರೋರನ್ನು ಅರ್ನ್ ಮಾಡ್ತೀರಿ, 2049ಕ್ಕೆ ನಿಮ್ಮದು 2ನೇ ಕೋಟಿ ಆಗುತ್ತೆ. ಅದೇ ರೀತಿ 2ನೇ ಕೋಟಿ ಆದಮೇಲೂ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂಥೇಳಿ. ಆದರೆ 2ನೇ ಕೋಟಿ 3ನೇ ಕೋಟಿ ಆಗಲಿಕ್ಕೆ ಅಂದರೆ 10,000 ರೂಪಾಯನ್ನು ನೀವು ಇನ್ವೆಸ್ಟ್ ಮಾಡಿಕೊಂಡೇ ಹೋದ್ರಿ, 2 ಕೋಟಿ 3 ಕೋಟಿ ಆಗೋಕ್ಕೆ 3 ವರ್ಷ ಸಾಕು. ಹಾಗಾದರೆ 3 ಕೋಟಿ 5 ಕೋಟಿ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಹೇಳಿದ್ರೆ ಮುಂದಿನ 2 ವರ್ಷ ಸಾಕು. ಅದೇ ರೀತಿ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ